ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡಿದಿರುವಂಥ ಭೂತ ಹೋಗಲೇ ಇಲ್ಲ. ಆಗ್ತಾನೆ, ಬುದ್ಧಿವಂತನಾಗ್ತಾನೆ. ಯೋಗ್ಯ ಗುರುಸಾರ್ವಭೌಮ ಮನೆಗೆ ಬಂದಾನಂದ್ರ ನಾವು ಪುಣ್ಯ ಮಾಡೀವಿ. ತನ್ನಷ್ಟಕ್ಕೆ ತಾನು ಸಮಾಧಾನವನ್ನು ಮಾಡಿಕೊಂಡ್ಲು. ತನ್ನಷ್ಟಕ್ಕೆ ತಾನು ಸಮಾಧಾನ ಮಾಡಿಕೊಡ್ತಾಳ. ಹೌದು, ನನ್ನ ಮಗ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಸಂಸ್ಕಾರವಂತನಾಗಬೇಕು, ಗುರುವಿನ ಮಾರ್ಗದೊಳಗೆ ನನ್ನ ಮಗ ನಡೆಯಬೇಕಿಲ್ಲ ಎನ್ನುತ್ತಕ್ಕಂಥ ತಾಯಿತನದ ಮನಸ್ಸು ಗಟ್ಟಿಯಾಗ್ತದ. ಒಳ್ಳೆ ಒಂದು ಸಮಯವನ್ನು ನೋಡಿ, ಅಪ್ಪ ನಾನು ಕಳಿಸ್ತೀನಿ ರೀ ಅಪ್ಪ ಅಂತ ತಿಳ್ಕೊಂಡು ಶರೀಫ ಶಿವಯೋಗಿಯ ತಾಯಿ ತಂದೆಗಳು ಒಪ್ಪಿಗೆಯನ್ನು ಕೊಟ್ಟಾಗ ಗುರು ಸಾರ್ವಭೌಮರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರು ಆನಂದ ಪರವಶರಾಗಿ ಆಶೀರ್ವಾದವನ್ನು ಮಾಡಿ ದಯಮಾಡಿಸಿದರು. ಮುಂದೆ ಕೆಲವಾರು ದಿವಸಗಳಾದ ನಂತರ ಪ್ರತಿನಿತ್ಯಲೂ ಹಜರತ್ ಇಮಾಮ ಸಾಹೇಬನ ಮನೆಗೆ ಭೂತ ಹಿಡಿದವರು, ಪ್ರೇತ ಹಿಡಿದವರು, ರೋಗ ರುಜಿನ ಇರತಕ್ಕಂಥವ್ರು ಅನೇಕರು ದಿನನಿತ್ಯಲು ಸಾಲುಗಟ್ಟಿ ಬರುತ್ತಿದ್ದರು. ಎಲ್ಲರಿಗೂ ಔಷಧಿಯನ್ನು ಕೊಡುತ್ತಿರುವಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳಿಗೆ ವಿಚಿತ್ರವಾಗಿರುವಂಥ ಒಂದು ಭೂತ ಹಿಡಿದದ. ಪ್ರಸಿದ್ಧವಾಗಿರುವಂಥ ಪಂಡಿತರಿಂದ, ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡಿದಿರುವಂಥ ಭೂತ ಹೋಗಲೇ ಇಲ್ಲ. ಬಹಳ ಕಾಡುತ್ತಿರುವ ಸಮಯದೊಳಗ 5-6 ವರ್ಷದ ಬಾಲಕನಾಗಿರುವಂಥ ಶರೀಫ ಎಲ್ಲ ತನ್ನ ಗೆಳೆಯರೊಡನೆ ಆಟ ಆಡುತ್ತಾ ಇರುವಾಗ ಹಜ್ಜುಮಯ್ಯಪ್ಪ ನೆತ್ತಿ ಮೇಲೆ ಸೂರ್ಯ ಬಂದಾನ, ಹೊತ್ತಾಗ್ಯದ, ಹಸಿವಾಗಿಲ್ಲ ನಿನಗೆ, ನಡಿ ಊಟ ಮಾಡಿ ಬಂದ ಆಡಕ್ಕಂತೆ ನಡಿಯಪ್ಪ ಅಂತ ತಿಳ್ಕೊಂಡು ಆಡುತ್ತಾ ಇರಬಹುದಾಗಿರುವಂಥ ತನ್ನ ಮಗನ ಕರ್ಕೊಂಡು ಬರ್ತಾಳ. ಇಲ್ಲಿ ಭೂತ ಚೇಷ್ಟೆ ಬಹಳ ಆಗಿರ್ತದ. ಆ ಸಮಯಕ್ಕ ಶರೀಫ ಹೇಳ್ತಾನ, ಅಬ್ಬಾಜಾನ್ ಇವತ್ತು ನಾನು ಔಷಧಿ ಕೊಡ್ತೀನಿ ಅಂದಾಗ ಯಾರ ಹತ್ರ ಹೋದ್ರೂ ಹೋಗದೆ ಇರುವಂಥ ಭೂತ ಅವಳಲ್ಲಿ ಮನೆ ಮಾಡಿತ್ತಲ್ಲ. ಯಪ್ಪ, ಈ ಭೂತನ ಪ್ರೇತನ ನೋಡಿದ್ರೆ ಮನೆಗೆಲ್ಲರೂ ಅಂಜಿ ಓಡಿ ಹೋಗ್ತಾರ. 6 ವರ್ಷದ ಮಗುವಾಗಿರುವಂತೆ ನೀನೇನು ಹೇಳ್ತೀಯಪ್ಪ? ಯಾವುದಕ್ಕೆ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನಾದ. ಅಲ್ಲಾನೂ ಹೇಳ್ಯಾನ, ನನ್ನ ಗುರು ಖಾದರ್ಲಿಂಗನೂ ಹೇಳ್ಯಾನ, ಕಳಸದ ಗೋವಿಂದ ಭಟ್ಟನೂ ಆಶೀರ್ವಾದ ಮಾಡ್ಯಾನ. ಯಾವ ರೋಗಕ್ಕೆ ಏನು ಔಷಧಿ ಕೊಡ್ಬೇಕನ್ನೋದು ನನಗೂ ಖೂನ ಆದ ಅಂತ ತಿಳ್ಕೊಂಡು ಕೆಲವರಿಗೆ ಕೆಲವೊಂದು ಔಷಧಿಯನ್ನು ಕೊಟ್ಟ. ಭೂತ ವಿಡಿದ ಹೆಣ್ಣು ಮಗಳ ಮುಂದೆ ಶರೀಫ ಅಲ್ಲಿ ಕುಂಡಲದೊಳಗಿರತಕ್ಕಂಥ ಬೂದಿಯನ್ನು ತಗೊಂಡು ಬರ್ತಾನೆ. ಬೂದಿಯನ್ನು ತಗೊಂಡು ರಪ್ ಅಂತ ಅವಳ ಹಣೆಗೆ ಪಟ್ ಅಂತ ಹೊಡೆದ. ಯಾರು ಹೇಳು ನೀನು? ಹೋದ ಜನ್ಮದೊಳಗೆ ಮಾಡಿದ ಪಾಪ ಕರ್ಮಕ್ಕ ಮತ್ತೆ ಭೂತವಾಗಿ ಹುಟ್ಟಿ ಬಂದಿದಿ, ಮತ್ತೆ ಈ ಜನ್ಮದಾಗ ಪಿಶಾಚಿಯಾಗಿ ಪಿಶಾಚಿಯಾಗಿ ಮತ್ತೆ ಈ ಹೆಣ್ಣುಮಗಳ ಮೇಲೆ ಕಾಡಕ್ಕೆ ಬಂದಿಲ್ಲ. ಯಾರು ನೀನಂದಾಗ ಆ ಭೂತ ಹಿಡಿದಿರ್ತಕ್ಕಂಥ ಹೆಣ್ಣು ಮಗಳು ಧ್ವನಿಯನ್ನು ವಿಕಾರ ಮಾಡಿ, ಎಪ್ಪೋ ಎಂತೆಂಥವ್ರು ಬಂದರೂ ನಾವು ಹೋಗಿದ್ದಿಲ್ಲ. ಶರೀಫ, ನೀ ಬಹಳ ದೊಡ್ಡವದಿದಿ, ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ, ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ವಿಲ ಒದ್ದಾಡುವಾಗ ಅಲ್ಲೋ ಪಿಶಾಚಿಯಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಮನುಷ್ಯನಾಗಿ ಹುಟ್ಟಿದಾಗ ಒಳ್ಳೆ ಕೆಲಸ ಮಾಡಲಿಲ್ಲ. ಯಾಕೆ ಈ ಪಿಶಾಚಿಯಾಗಿ ಮತ್ತೆ ಯಾವ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಿದ್ದೀವ ನೀನು? ಭೂತವಾಗಿ ಬಂದದ್ದು ಯಾಕ ನಿನ್ನ ಮನಸ್ಸಿಗೆ ತೃಪ್ತಿ ಇಲ್ಲವೇನಂದಾಗ, ಇಲ್ಲ ಯಪ್ಪ ಶರೀಫ, ನಿನ್ನಂಥ ಗಟ್ಟುಳ್ಳ ಗುರು ನನಗೆ ಸಿಕ್ಕಿದ್ದಿಲ್ಲ. ಆಯ್ತು, ನಿನ್ನ ಪಾದ ಸಾಕ್ಷಿಯಾಗಿ ನಾನು ಬಿಟ್ಟು ಓಡ್ತೀನಿ ಅಂತ ತಿಳ್ಕೊಂಡು ಚಿಟ್ಟನೆ ಚೀರಿ ಯಾವಾಗ ಆಧಾರ ಹಣ್ಣಿಗೆ ರಪ್ ಅಂತ ಬಡದನು, ವಿಲ ಒದ್ದಾಡಿ ಮಂದಿಯೊಳಗ ಧಾವಿಸಿ 6 ಕಣ್ಣಿಗೆ ಗೋಚರವಾಗದಂತೆ ಭೂತ ಓಡ್ತದ. ಭೂತ ಹೋದ ಬಳಿಕ ಹೆಣ್ಣು ಮಗಳು ಆರಾಮವಾಗ್ತದ. ಶರೀಫ ಶಿವಯೋಗಿಯನ್ನು ಕಂಡು ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಏನು ಶಕ್ತಿ ಗುರುವಿನೆಂದು. ಮಹಾತ್ಮರ ಲೀಲೆಗಳೇ ಹಂಗಿರ್ತವ. ಈ ಲೋಕದೊಳಗೆ ಮಹಾತ್ಮರ ಲೀಲೆಗಳು ಹಂಗಿರ್ತವ. ಶರೀಫ ಭೂತ ಪ್ರೇತ ಪಿಶಾಚಿಯನ್ನು ಓಡಿಸಿದ. ಮಾಡುವ ಲೀಲೆಗಳು ಒಂದೇ ಎರಡೇ.
ಆ ಮಹಾತ್ಮರು ಹುಟ್ಟಿದೆ ಸಮಾಜದಲ್ಲಿ ಬಿದ್ದಿರುವವರನ್ನು ಎತ್ತಿ ಹಿಡಿಯಲುಗೋಸ್ಕರವಾಗಿ ಅವತರಿಸಿರುವಂಥ ಮಹಿಮಾ ಪುರುಷರು ಈ ಲೋಕದೊಳಗ. ಹಸಿದವರ ಒಡಲಿಗೆ ಅನ್ನದಾನ ಮಾಡುವಂಥ ಪುಣ್ಯ ಪುರುಷರು. ಯಾದಗಿರಿ ಸಮೀಪದೊಳಗೆ ಅಭ್ಯ ತುಮಕೂರು ಅಂತ ಬರ್ತದೆ. ವಿಶ್ವರಾಧ್ಯರಂತ ತಿಳ್ಕೊಂಡು ದೊಡ್ಡ ಪವಾಡ ಪುರುಷರಾಗಿ ಹೋದ್ರ ತಾಯಿ ವಿಶ್ವಜ್ಯೋತಿ ವಿಶ್ವರಾಧ್ಯ. ಯುಗಾದಿ ಹಬ್ಬ ವಿಶ್ವರಾಧ್ಯರ ತಾಯಿ 8 ವರ್ಷದ ಮಗ. ಇವತ್ತು ಯುಗಾದಿ ಹಬ್ಬ ಅದ, ಅದಕ್ಕೆ ನನ್ನ ಮಗ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಮನೆಯಲ್ಲಿ ಮಾಡಿರಬಹುದಾಗಿರುವಂಥ ಅಡುಗೆಯನ್ನು ಕೊಟ್ಟು ಮನೆಯ ಗುರುವಾಗಿರುವಂಥ ಬನ್ನಿ ಬಸವನಿಗೆ ಹೋಗಿ ಎಡಿಯನ್ನು ಕೊಟ್ಟು ಬಾಯಪ್ಪ ದೇವರಿಗೆ ನೈವೇದ್ಯವನ್ನು ಮಾಡಿ ಬಾ ಅಂತ ತಿಳ್ಕೊಂಡು ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ತಾಯಿ 8 ವರ್ಷದ ಮಗನಿಗೆ ಪ್ರಸಾದವನ್ನು ಎಡೆಯನ್ನು ಕೊಟ್ಟು ಕಳಿಸ್ತಾಳೆ. ಆ ಎಡೆ ತಗೊಂಡು ಬರುವ ಸಂದರ್ಭದೊಳಗೆ ದಾರಿಯೊಳಗೆ ಹೂಗಾರ ಸಮಾಜದ ಕಲ್ಯಾಣಿ ಅಂತ ತಿಳ್ಕೊಂಡು ಅಬ್ಬೆ ತುಮಕೂರು ವಿಶ್ವರಾಧ್ಯನ ಬಾಲ್ಯದ ಗೆಳೆಯ ಆ ಹುಡುಗ ಹೂಗಾರ ಬಸಮ್ಮನ ಮಗ ಕಲ್ಯಾಣಿ. ಅವ ನೋಡಿದ ಊರು ತುಂಬ ಎಲ್ಲರೂ ಹೊಸ ಬಟ್ಟೆ ತೊಟ್ಟಾರ, ಹೊಸ ಅಂಗಿ ಉಟ್ಟಾರ, ಹೊಸ ಚೊಣ್ಣ ಉಟ್ಟಾರ. ನನಗೆ ಹಾಕಿಲ್ಲ, ಬರೀ ಹರ್ಕ ಉಟ್ಕೊಂಡು ಅಡ್ಡಾಡ್ಲೇನು ಯವ್ವ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ತಿಳ್ಕೊಂಡು 2 ಕೈಲ ಲಬ್ಬ ಬಾಯಿ ಬಡ್ಕೊಂಡು ಅಂಗಳದಾಗ ಉರುಳಾಡಿ ಅಳುತ್ತದ ಮಗ. ಆ ಹೆಣ್ಮಗಳು ಅಂತಾಳ, ಯಪ್ಪ ನಮಗ ದಟ್ಟ ದರಿದ್ರವಾದ ಬಡತನ ಬೆನ್ನ ಹತ್ಯದ, ನಾವೆಲ್ಲಿಂದ ತರಮ್ಮ? ಮುಂಜಾನೆ ಉಂಡ್ರ ರಾತ್ರಿ ಇಲ್ಲ ಹೊಟ್ಟಿಗೆ, ರಾತ್ರಿ ಊಟ ಮಾಡಿದ್ರೆ ಮುಂಜಾನೆ ಇಲ್ಲ ಅಂತ ದಟ್ಟ ದರಿದ್ರವಾದ ಬಡತನದಲ್ಲಿ ಕಾಲ ಕಡಿಯಕತ್ತೀವಿ. ಯಪ್ಪ ನಾ ಎಲ್ಲಿಂದ ತರಲಿ? ಆಯ್ತು ಮುಂದಿನ ವರ್ಷ ನಾ ಹಂಗಾರ ಮಾಡಿ ಹೊಸ ಬಟ್ಟೆ ಉಡಿಸ್ತೀನಿ, ಈಗಿಲ್ಲ ಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಮಗ ಸಮಾಧಾನವಾಗಲಿಲ್ಲ. ಇಲ್ಲ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ಹಠ ಮಾಡಿ ಮಣ್ಣಾಗ ಬಿದ್ದು ಉರುಳಾಡಕತ್ತಿದ. ಅದೇ ಸಮಯಕ್ಕೆ 8 ವರ್ಷದ ಬಾಲಕನಾಗಿರುವಂತಹ ಅಬ್ಬೆ ತುಮಕೂರು ವಿಶ್ವರಾಧ್ಯ ಬಂದ. ಯವ್ವಾ ಬಸಮಾಯಿ ಯಾಕೆ ಕಳಕತ್ತೆ ನನ್ನ ದೋಸ್ತ ನನ್ನ ಗೆಳೆಯ ಕಲ್ಯಾಣಿ ಅಂದಾಗ, ಮುತ್ಯ ಏನು ಹೇಳಪ್ಪ ನೀನು ಹೊಸ ಬಟ್ಟೆ ಹುಟ್ಟದನ್ನು ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ನೀ ಎಲ್ಲಿಂದ ತರಲಿ? ಯಪ್ಪ ನಾವು ಬಡವರು ಯಪ್ಪ, ಮುಂಜಾನೆ ಉಂಡ್ರ ಸಂಜಿಕಿಲ್ಲ, ಸಂಜೆ ಉಂಡ್ರ ಮುಂಜಾನಿಲ್ಲ, 2 ದಿವಸ ಉಪವಾಸ ಇದ್ದು ಹೊಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನು ಉಣಿಸಿ ನೀವು ಹೊಸ ಬಟ್ಟೆ ಎಲ್ಲಿ ತರಲಿ ಯಪ್ಪ ಅಂತ ತಿಳ್ಕೊಂಡು ಹಣಿ ಹಣಿ ಬಡ್ಕೊಂಡು ಅಳುತ್ತಿರುವಾಗ ವಿಶ್ವಜ್ಯೋತಿ ವಿಶ್ವರಾಧ್ಯನ ಮನಸ್ಸು ಮಮ್ಮಲವಾಗಿ ಮರಗಿತ್ತು. ಯವ್ವ ಊಟ ಮಾಡಿಲ್ಲೇನು? ಇಲ್ಲ ಮುತ್ಯ ನಮಗೆ ಯಾರದರಿಯಪ್ಪ, ನನ್ನ ಗಂಡಗ ಮಲರೋಗ ಬಂದು ಮಲಿಗೆನ, ಅವನಿಗೆ ದುಡಿಯಲು ಶಕ್ತಿ ಇಲ್ಲ. ನಾನು 5-6 ಮನೆ ಗೌಡ್ರ ಮನೆಗೆ ಮುಸುರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು. ಬಿಸಿಯಾದ ಒಂದು ತುತ್ತುವನ್ನು ಅವನಿಗೆ ತಂದೀನಿ. ಯಪ್ಪ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿದ್ದಿರಬಹುದಾಗಿರುವಂಥ ಕಲ್ಯಾಣಿಯನ್ನ ಬಲಗೈಯ ರಟ್ಟೆ ಹಿಡಿದು ಎದ್ದು ನಿಲ್ಲಿಸದೆ ಎದ್ದಳಲೇ ಕಲ್ಯಾಣಿ ಏಳುವಂದ ತಾನು ಬನ್ನಿ ಬಸವೇಶ್ವರ ದೇವರಿಗೆ ಒಯ್ಯತಕ್ಕಂಥ ಎಡಿಯನ್ನ ಆ ಬಸಮ್ಮ ಅವಾಗ ಕೊಡ್ತಾನೆ. ಯವ್ವ ನೀವು ಊಟ ಮಾಡಿ ಅಂತ ಊಟ ಮಾಡಿಲ್ಲ ಅಂತ ಹೇಳ್ತೀಯಲ್ಲ, ಬಿಸಿ ಬಿಸಿ ಹೋಳಿಗೆ ಕರೆದ ಸಂಡಿಗೆ ಅನ್ನ ಪ್ರಸಾದ ಐತೆ ಊಟ ಮಾಡು. ಯಪ್ಪ ಬ್ಯಾಡ ಮುತ್ಯ, ನೀವು ಮುತ್ಯವರು ಹೋಗಿ ದೇವರಿಗೆ ಎಡಿ ಮಾಡಿ ಎಲ್ಲಿ ಅದಾನವ ದೇವರು? ನಿನ್ನಂತ ಒಬ್ಬ ತಾಯಿ ಹಸ್ಕೊಂಡೆ ನಿಂತಿ ಅಂದ ಮೇಲೆ ನಿನಗಿಂತ ದೇವರು ದೊಡ್ಡವಲ್ಲ, ನಿನಗಿಂತ ದೇವರು ಮುಖ್ಯವಲ್ಲ. ಯಾರು ಹಸದಿರ್ತಾರ ಅವ್ರಿಗೆ ಅನ್ನ ಹಾಕಿದ್ರೆ ದೇವರು ಅಲ್ಲಿ ಅದನವೇ ತೊಗಯಿ ಎಡಿ ಅಂತ ತಿಳ್ಕೊಂಡು ಹಸಿದ ಆ ತಾಯಿಗೆ ಪ್ರಸಾದವನ್ನು ಕೊಟ್ಟ. ಲೇ ಕಲ್ಯಾಣಿ ಹೊಸ ಬಟ್ಟೆ ಬೇಕಾ ಮಗನ? ಹೊಸ ಬಟ್ಟೆ ಆಯ್ತು ನಾನು ಕೊಡ್ತೀನಿ ಅಂತೇಳಿ ತಾನು ಉಟ್ಟುಕೊಂಡಿರುವಂಥ ಹೊಸ ಅಂಗಿ ಹೊಸ ಚಡ್ಡಿಯನ್ನು ಬಿಚ್ಚಿ ಅವನಿಗೊಡಿಸಿದ. ತಾನು ಬೆತ್ತಲೆಯಾಗಿ ನಿಂತ. ಕಲ್ಯಾಣಿ ತಾಯಿ ಕೇಳ್ತಾಳೆ, ಯಪ್ಪ ಮುತ್ಯ ನೀನು ಅವನಿಗೆ ಹೊಸ ಬಟ್ಟೆ ಕೊಟ್ಟು ನೀನು ಹಿಂಗ ನಿಂತಿಯಲ್ಲ ಯಪ್ಪ ಅಂದಾಗ, ಯವ್ವ ಅವ ಹಂಗ ಇದ್ರ ಚಂದ, ಇವ ಹಿಂಗ ಇದ್ರ ಚಂದವೇ, ನಾನು ಹಿಂಗ ಇರಬೇಕೆಂದು 8 ವರ್ಷದೊಳಗೆ ವೈರಾಗ್ಯದ ಚಕ್ರವರ್ತಿಯಾದ ಅಬ್ಬೆ ತುಮಕೂರಿನ ವಿಶ್ವಜ್ಯೋತಿ ವಿಶ್ವರಾಧ್ಯರಾಗಿ ಹೋಗ್ತಾರೆ ಲೋಕದೊಳಗ.
ಅವರ ಶಿಷ್ಯರೇ ಸಿಂದಗಿಯ ಸಮೀಪದ ಬೋರ್ಗಿ ಭೀಮಾಶಂಕರ ಮಹಾರಾಜರು. ನಾನಾ ಜನ್ಮವ ಕಳೆದು ಮಾನವ ಜನ್ಮಕ್ಕೆ ಬಂದು ಏನೂ ಅರಿಯಲಿಲ್ಲ ಮಾನವಂತ ಸಾವಿರಾರು ತತ್ವ ಪದಗಳನ್ನು ಬರೆದರು ಭೀಮಾಶಂಕರ ಮಹಾರಾಜರು. ಆಮೇಲೆ ಬೊಮ್ಮನಹಳ್ಳಿ ಒಳಗನ ಭೀಮಾಶಂಕರ ಮಹಾರಾಜರು ಅಂತ ಅವರು ಒಬ್ಬ ಅವಧೂತರು ಪುರುಷರು. ಎಂತೆಂಥವ್ರು ಈ ಜಗತ್ತಿನಾಗ, ಎಂತೆಂಥ ಮಹಿಮಾ ಪುರುಷರು. ಅದಕ್ಕೆ ಯೋಗಿಗಳು, ಶರಣರು, ಸತ್ಪುರುಷರು ನಮಗೇನು ಕೊಟ್ಟಾರ? ಹಸಿದವರ ಒಡಲಿಗೆ ಅನ್ನ ಕೊಟ್ಟವ ದೇವರಾಗ್ತಾನೆ ವಿನಃ ಇಲ್ಲವಾದರೆ ಇಲ್ಲ. ಅಂಥ ತ್ಯಾಗ ಮನೋಬುದ್ಧಿ ಶರೀಫನಿಗೆ ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ನಾವು ಇವತ್ತು ಬಹಳ ಖುಷಿಯಾಗ್ಯದ. ಇವತ್ತು ಮತ್ತೆ ಹೆಚ್ಚಿಗೆ ಬಂದವ, ಇನ್ನು ಉಳಿಕಿದು ಏನಾಗಿತ್ತು ಬಂದಿಲ್ಲ, ಬರಬೇಕು. ಎಷ್ಟು ಹೆಚ್ಚಿಗೆ ಬರ್ತಾರೆ ಅಷ್ಟು ಚಲೋ. ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ಪುರಾಣಗಳಂದ್ರೆ ಹಿಂಗೆ ಇವು ಬ್ಯಾಸರ. ಮೊನ್ನೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ ಅವ್ವ ನಾನು.